ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಫಂಕ್ಷನ್ ಓವರ್ಲೋಡಿಂಗ್ ಅಂದರೆ ಏನು, ಅದರ ನೀಡ್ಸ್ ಅವಶ್ಯಕತೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಈಗ ಫಂಕ್ಷನ್ ಓವರ್ಲೋಡಿಂಗ್ನ ರಿಸ್ಟ್ರಿಕ್ಷನ್ಸ್ ಏನು ರಿಸ್ಟ್ರಿಕ್ಷನ್ಸ್ ಇದೆ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಾವು ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ನ ಮಾಡೋಣ. ಫಂಕ್ಷನ್ ಓವರ್ಲೋಡಿಂಗ್ನ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ನೋಡಿ. ಫಸ್ಟು ಹೆಡರ್ ಫೈಲ್ಸ್ನ ಬರೆಯಲ್ಲ. ಫಸ್ಟ್ ಕ್ಲಾಸ್ ಈ ಥರ ಹೇಳ್ತಿದ್ದಾಗ ನೀವು ಪ್ರಾಕ್ಟೀಸ್ ಮಾಡಿ ವಿಡಿಯೋಸ್ ನೋಡಿಕೊಂಡು ಕ್ಲಾಸ್ ನೇಮ್ ಫಂಕ್ಷನ್ ಓವರ್ಲೋಡ್ ಅಂತ ಕೊಡ್ತೀನಿ. ಓಪನ್ ದ ಬ್ರ್ಯಾಕೆಟ್. ನೆಕ್ಸ್ಟ್ ಇಲ್ಲಿ ಪಬ್ಲಿಕಲ್ಲಿ ಕ್ಲಾಸ್ ನೇಮ್ ಫಂಕ್ಷನ್ ನೇಮ್ ಕೊಡ್ತೀನಿ. ವಾಲ್ಯೂಮ್ ಅಂತ ಆರ್ಗ್ಯುಮೆಂಟ್ಸು ಇಂಟ್ ಎ. ನೆಕ್ಸ್ಟ್ ಅದರೊಳಗಡೆ ರಿಟರ್ನ್ ಎ ಇಂಟು ಎ ಕ್ಲೋಸ್. ಓಕೆ, ನೆಕ್ಸ್ಟ್ ಫಂಕ್ಷನ್ನ ಅಲ್ಲಿಗೆ ವಾಲ್ಯೂಮ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ್ಮೇಲೆ ಇನ್ನೊಂದು ಫಂಕ್ಷನ್ ಡಿಕ್ಲೇರ್ ಮಾಡ್ಕೊತೀನಿ. ಡಬಲ್ ಒಂದೊಂದು ಕಲರ್ ಬರೆದ್ರೆ ಹಿಂಗೆ ಗೊತ್ತಾಗುತ್ತೆ. ಡಬಲ್ ವಾಲ್ಯೂಮ್ ಇಲ್ಲಿ ಡಿಫ್ರೆಂಟ್ ಇನ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತಾರಲ್ಲ, ಈಗ ನೋಡಿ ಡಬಲ್ ಆರ್ ಡಬಲ್ ಎಚ್ ಕಾಣ್ತಿದೆಯಾ? ನೆಕ್ಸ್ಟ್ ಇದರೊಳಗೆ ರಿಟರ್ನ್ 0.33 into 3 into R into H ಕ್ಲೋಸ್. ಆಯಿತಾ? ನೆಕ್ಸ್ಟ್ ಇಲ್ಲಿ ಎಷ್ಟು ಫಂಕ್ಷನ್ ಆಯಿತು? ಇದೊಂದು ಫಂಕ್ಷನು, ಇದೊಂದು ಫಂಕ್ಷನ್. ನೇಮು ಸೇಮ್ ಇದೆ, ಆರ್ಗ್ಯುಮೆಂಟ್ಸು ಬೇರೆ ಇದೆ. ಇನ್ನೊಂದು ಫಂಕ್ಷನ್ ಮಾಡೋಣ. ನೆಕ್ಸ್ಟ್ ಯಾವುದು? ಡಬಲ್ ವಾಲ್ಯೂಮ್ ವೇರಿಯಬಲ್ ಡಬಲ್ ಆರ್ ಇಂಟ್ ಎಚ್ ಸ್ಪೇಸು ಎಚ್. ಅದರೊಳಗಡೆ ರಿಟರ್ನ್ 3.14 ಇಂಟು ಆರ್ ಇಂಟು ಎಚ್ ಕ್ಲೋಸ್. ಓಕೆ, ಈಗ ಕ್ಲಾಸ್ನ ಕ್ಲೋಸ್ ಮಾಡೋಣ. ಓಕೆ, ಕ್ಲಾಸ್ ಕ್ಲೋಸ್ ಮಾಡಿದ್ಮೇಲೆ ಏನು ಮಾಡ್ತೀವಿ? ಮೇನ್ ಫಂಕ್ಷನ್ಗೆ ಹೋಗಬೇಕು. ಇಲ್ಲಿ ಮೇನ್ ನೆಕ್ಸ್ಟ್ ಪೇಜಲ್ಲಿ ಬರ್ತೀನಿ. ಮೇನ್ CLR SCR ಕ್ಲಿಯರ್ ಸ್ಕ್ರೀನ್. ಕ್ಲಾಸ್ನ ಫಂಕ್ಷನ್ ನೇಮಿಗೆ ಕೊಟ್ಟಿದ್ದೀನಿ ನಾನು ನೋಡಿ. ಫಂಕ್ಷನ್ ನೇಮಿಗೆ ಕೊಟ್ಟಿದ್ದೀನಿ ಫಂಕ್ಷನ್ ಓವರ್ಲೋಡ್. ಸೇಮ್ ಬರಿತೀನಿ ನೋಡಿ, ಈ ಕಡೆ ಇಟ್ಟಿದ್ದೀನಿ ಅಂತಿದೆಯಾ? ಫಂಕ್ಷನ್ ನೇಮ್ ಬರ್ತೀನಿ, ಬೇರೆ ಪೆನ್ ಬರ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಂಕ್ಷನ್ ಓವರ್ಲೋಡ್ ಆಬ್ಜೆಕ್ಟ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ F1. ಓಕೆನಾ? ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ? F1 ಡಾಟ್ ವಾಲ್ಯೂಮ್ 10. ನೆಕ್ಸ್ಟ್ F1 ಡಾಟ್ ವಾಲ್ಯೂಮ್ 2 ವೇರಿಯಬಲ್ ಇಷ್ಟು ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಒಂದು ಕೊಟ್ಟಿರೋದಕ್ಕೆ ನೋಡಿ, ನಿಧಾನ ನೋಡಿ. ಇಲ್ಲಿ ಒಂದು ಕೊಟ್ಟಿರೋದಕ್ಕೆ ಇಲ್ಲಿ 1 ಬಂದಿದೆ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ ವೇರಿಯಬಲ್ಸು? 1 2 ವೇರಿಯಬಲ್ಸ್ನ ತೊಗೊತೀನಿ. ಒಂದು 2.0 ಇನ್ನೊಂದು 3.0. ಆಯಿತಾ? ನೆಕ್ಸ್ಟ್ F1 ಡಾಟ್ ವಾಲ್ಯೂಮ್ ಇಲ್ಲೇನು ಮಾಡ್ತೀನಿ? ಎಷ್ಟು ವೇರಿಯಬಲ್ ತೊಗೊಂಡಿದ್ದೀನಿ ನಾನು? 1 2 2.0,
3. ಈ ಮೂರನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿಫ್ರೆಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ದಾರೆ. ನಾನು ಒಂದೇ ಸ್ಟೇಟ್ಮೆಂಟಲ್ಲಿ ಬರೀತೀನಿ. ಸಿ ಔಟ್ ಬೇಡ ಬಿಡಿ, ಸಾಕಿಷ್ಟು ಮಾಡಿ, ಸಿಂಪಲ್. ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ಹೇಳ್ತೀನಿ ಅದು ಏನಕ್ಕೆ ಅಂತ. ಪ್ರಾಕ್ಟಿಕಲಾಗಿ ಮಾಡಿದ್ರೆ ಅರ್ಥ ಆಗುತ್ತೆ, ಆಯಿತಾ? ಇದು ಫಂಕ್ಷನ್ ಓವರ್ಲೋಡಿಂಗ್ನ ಎಕ್ಸಾಂಪಲ್. ನೆಕ್ಸ್ಟ್ ಇನ್ಲೈನ್ ಫಂಕ್ಷನ್ ಅಂದರೆ ಏನು ನೋಡೋಣ. ಇನ್ಲೈನ್ ಫಂಕ್ಷನು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ತುಂಬ ಇಂಪಾರ್ಟೆಂಟು. ಇದು ಯಾವಾಗಲೂ ಕೇಳ್ತಾನೆ ಇರ್ತಾನೆ. ಇನ್ಲೈನ್ ಫಂಕ್ಷನ್ ಕೇಳ್ತಾನೆ ಅಥವಾ ಫ್ರೆಂಡ್ ಫಂಕ್ಷನ್, ವಾಟ್ ಈಸ್ ದ ಯೂಸ್ ಅಥವಾ ನೀಡ್ ಆಫ್ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಕೇಳ್ತಾರೆ, ಆಯಿತಾ? ಅದರಿಂದ ನೆಕ್ಸ್ಟ್ ರೀಡಿಂಗ್ ಇನ್ಲೈನ್ ಫಂಕ್ಷನ್. ಇನ್ಲೈನ್ ಫಂಕ್ಷನ್ ಅಂದರೆ ಏನು? ಇನ್ಲೈನ್ ಫಂಕ್ಷನ್ ಅಂದರೆ ಏನು ಡೆಫಿನಿಷನ್ ನೋಡೋಣ. ಇನ್ಲೈನ್ ಫಂಕ್ಷನ್ ಅನ್ನೋದು ಒಂದು ಶಾರ್ಟ್ ಫಂಕ್ಷನ್, ಒಂದು ಚಿಕ್ಕ ಫಂಕ್ಷನ್ ಅಂತ ಹೇಳ್ತೀವಿ. ಇನ್ಲೈನ್ ಫಂಕ್ಷನ್ ಈಸ್ ಎ ಶಾರ್ಟ್ ಫಂಕ್ಷನ್ ಅಥವಾ ಇನ್ಲೈನ್ ಫಂಕ್ಷನ್ ಈಸ್ ಎ ಶಾರ್ಟ್ ಫಂಕ್ಷನ್. ಇಟ್ ಈಸ್ ಯೂಸ್ಡ್ ಟು ಡಿಕ್ಲೇರ್ ಬೈ ದ ಕೀವರ್ಡ್ ಇನ್ಲೈನ್. ಡೆಫಿನಿಷನ್ ಏನು ಹೇಳ್ತಾರೆ ನೋಡಿ. ಇನ್ಲೈನ್, ದ ಇನ್ಲೈನ್ function is a short function. The function declared by using keyword inline. ಕೀವರ್ಡ್ ಇನ್ಲೈನ್ ಯೂಸ್ ಮಾಡಿಕೊಂಡು ಬರಿತೀವಿ, ಆಯಿತಾ? ನೆಕ್ಸ್ಟ್ ಇನ್ಲೈನ್ ಫಂಕ್ಷನ್ನ ಅಡ್ವಾಂಟೇಜಸ್ ಏನು? ಇನ್ಲೈನ್ ಫಂಕ್ಷನ್ನ ಅಡ್ವಾಂಟೇಜಸ್ ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ಲೈನ್ ಫಂಕ್ಷನ್ನ ಯಾವ್ದು ಡಿಕ್ಲೇರ್ ಮಾಡ್ತೀವಿ? ಕೀವರ್ಡ್ ಇನ್ಲೈನ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಬರೆಯೋಣ. ಇನ್ಲೈನ್ ಫಂಕ್ಷನ್ ನೇಮ್ ಬರಿತೀನಿ. ಇದು ಫಂಕ್ಷನ್ ನೇಮು, ಇದು ಕೀವರ್ಡ್, ಆಯಿತಾ? ನೆಕ್ಸ್ಟ್ ಇನ್ಲೈನ್ ಫಂಕ್ಷನ್ ಡಿಕ್ಲೇರ್ ಮಾಡಬೇಕಾದ್ರೆ ಕೆಲವು ಪಾಯಿಂಟ್ಸ್ನ ನೀವು ಜ್ಞಾಪಕ. ವಾಟ್ ಆರ್ ದ ಕೀ ಪಾಯಿಂಟ್ಸ್ ಹ್ಯಾವ್ ಟು ರಿಮೆಂಬರ್ ವೆನ್ ಯು ಡಿಕ್ಲೇರ್ ಇನ್ ದ ಇನ್ಲೈನ್ ಫಂಕ್ಷನ್. ಇನ್ಲೈನ್ ಫಂಕ್ಷನ್ ಡಿಕ್ಲೇರ್ ಮಾಡೋಕ್ಕೆ ಏನು ಜ್ಞಾಪಕ ಇರಬೇಕು? ಫಸ್ಟ್ ಪಾಯಿಂಟ್ ಯಾವ್ದು ಜ್ಞಾಪಕ ಇರಬೇಕು? ಫಂಕ್ಷನ್ ಶುಡ್ ಡಿಫೈನ್ಡ್, ಅಂದರೆ ಫಂಕ್ಷನ್ should define by keyword inline. inline ಅಂತ ಡಿಫೈನ್ ಮಾಡಬೇಕು, ಆಯಿತಾ? ಸೆಕೆಂಡ್ ಪಾಯಿಂಟ್, inline function should be defined by the keyword inline. ಸೆಕೆಂಡ್ ಪಾಯಿಂಟ್ ಏನು ಮಾಡಬೇಕು? should be defined after the function call. ಅಂದರೆ ಫಂಕ್ಷನ್ ಕಾಲ್ ಮಾಡೋಕ್ಕಿಂತ ಮುಂಚೆನೇ ಡಿಫೈನ್ ಮಾಡಬೇಕಾಗುತ್ತೆ. ಅದಕ್ಕೆ ಅಂತ ಬರ್ತೀವಿ, ದ ಫಂಕ್ಷನ್ should be defined before all function are called. ಇಟ್ ಫಂಕ್ಷನ್ ಕರೆಯಕ್ಕಿಂತ ಮುಂಚೆನೇ ನಾವು ಡಿಕ್ಲೇರ್ ಮಾಡ್ಕೊಬೇಕು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಏನಂತೀವಿ? ದ ರಿಟರ್ನ್. ಬಿಡಿ ಸಾಕಿಷ್ಟು, 2 ಪಾಯಿಂಟ್ ನಾಪ್ಕಿಟ್ಕೊಳ್ಳಿ ಸಾಕು, ಇಂಪಾರ್ಟೆಂಟ್, ಅದೇನು ಬೇಡ. 2 ಪಾಯಿಂಟ್ ನಾಪ್ಕಿಟ್ಕೊಳ್ಳಿ. ಅಡ್ವಾಂಟೇಜಸ್ನ ಎಕ್ಸಾಂಪಲ್ 5 ಮಾರ್ಕ್ಸಿಗೆ ಕೇಳ್ತಾರೆ. ಏನು ಅಡ್ವಾಂಟೇಜಸ್? ಫಸ್ಟ್ ಅಡ್ವಾಂಟೇಜಸ್ ಏನು ಮಾಡೋಣ? ಇನ್ಲೈನ್ ಫಂಕ್ಷನ್ ಏನು ಮಾಡುತ್ತೆ? ಇನ್ಲೈನ್ ಫಂಕ್ಷನ್ ರಿಡ್ಯೂಸ್ ದ ಕೋಡ್. ಕೋಡ್ನ ಕಡಿಮೆ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್,
ಸೆಕೆಂಡ್ ಪಾಯಿಂಟ್ ಏನು ಮಾಡುತ್ತೆ, ಇನ್ಕ್ರೀಸ್ ದ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಸ್ಪೀಡ್ನ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಮೂರನೇದು, ವೆರಿ ಎಫಿಷಿಯೆಂಟ್ ಕೋಡ್ ಕ್ಯಾನ್ ಬಿ ಜನರೇಟ್. ವೆರಿ ಎಫಿಷಿಯೆಂಟ್ ಕೋಡ್ನ ಜನರೇಟ್ ಮಾಡುತ್ತೆ. ಆಯಿತಾ? ನೆಕ್ಸ್ಟ್, ಇಟ್ ಇನ್ಕ್ರೀಸ್ ರಿಲಯಬಿಲಿಟಿ ಆಫ್ ದ ಪ್ರೋಗ್ರಾಮ್ನ ರಿಲಯಬಿಲಿಟಿನ ಜಾಸ್ತಿ ಮಾಡುತ್ತೆ. ಇದು ಇನ್ಲೈನ್ ಫಂಕ್ಷನ್ಸ್ನ ಮುಖ್ಯವಾದ ಅಪ್ಲಿಕೇಶನ್ ಅಥವಾ ಅಡ್ವಾಂಟೇಜಸ್. ಆಯಿತಾ? ಇದು ಇನ್ಲೈನ್ ಫಂಕ್ಷನ್ನ ನಿಮಗೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಇನ್ಲೈನ್ ಫಂಕ್ಷನ್ ಅಂತ. ಇನ್ಲೈನ್ ಫಂಕ್ಷನ್ ಇಸ್ ಶಾರ್ಟ್ ಫಂಕ್ಷನ್. ದ ಫಂಕ್ಷನ್ ಡಿಕ್ಲೇರ್ by the keyword inline. Inline function advantages ಏನು? should reduce the code, increase the speed of execution, very efficient code can be generate the very efficient code ಅಂತ ನಾವು ಬರೀಬೋದು. increase the reliability of the program. ಇದು ಇನ್ಲೈನ್ನ ಮುಖ್ಯವಾದ ಅಡ್ವಾಂಟೇಜಸ್. ಇದು ಎಕ್ಸಾಮಲ್ಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ಕೇಳೋಂಥ ಕ್ವಶನ್. ಆಯಿತಾ? ನೆಕ್ಸ್ಟ್ ಗೋ ಫಾರ್ ಓಕೆ. ಈ ಕಾನ್ಸೆಪ್ಟಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಒಂದ್ಸರಿ ರಿವಿಷನ್ ಮಾಡೋಣ. ರಿವಿಷನ್ ಫಸ್ಟ್ ಏನು ಮಾಡಿದ್ವಿ? ಫಂಕ್ಷನ್ ಓವರ್ಲೋಡಿಂಗ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡಿದ್ವಿ. ಫಂಕ್ಷನ್ ಓವರ್ಲೋಡಿಂಗ್ ಅಂದರೆ ಏನು? 2 or more ಫಂಕ್ಷನ್ ಹ್ಯಾವಿಂಗ್ ದ ಸೇಮ್ ನೇಮ್ ವಿತ್ ಡಿಫ್ರೆಂಟ್ ಆರ್ಗ್ಯುಮೆಂಟ್ಸ್. ಏನು ಡಿಸ್ಕಸ್ ಮಾಡಿದ್ವಿ? 2 or more ಫಂಕ್ಷನ್ ಹ್ಯಾವಿಂಗ್ ದ ಸೇಮ್ ನೇಮ್ ಬಟ್ ಡಿಫ್ರೆಂಟ್ ಆರ್ಗ್ಯುಮೆಂಟ್ಸ್. ಸಿಂಟ್ಯಾಕ್ಸ್ ಏನು ಬರುತ್ತೆ? ಫಂಕ್ಷನ್ ನೇಮ್ ಬರುತ್ತೆ, ಆರ್ಗ್ಯುಮೆಂಟ್ ಲಿಸ್ಟ್ ಬರುತ್ತೆ. ಆರ್ಗ್ಯುಮೆಂಟ್ ಅನ್ನೋದು ಚೇಂಜ್ ಇರಬೇಕು, ಫಂಕ್ಷನ್ ನೇಮ್ ಮಾತ್ರ ಒಂದೇ ಇರಬೇಕು ಅಂತ ಹೇಳ್ತಾ ಇದ್ದೇನೆ ಕನ್ನಡದಲ್ಲಿ ಅರ್ಥ. ನೆಕ್ಸ್ಟ್, ಫಂಕ್ಷನ್ ಓವರ್ಲೋಡಿಂಗ್ನ ನೀಡ್ ಅವಶ್ಯಕತೆ ಏನು ಅಂದರೆ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಫ್ಲೋ ಆಫ್ ಇನ್ಫಾರ್ಮೇಷನ್ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಕೋಡ್ ಮೇಂಟೈನ್ ಈಸ್ ಈಸಿ. ಕೋಡ್ನ ಮೇಂಟೈನ್ ಮಾಡೋದು ತುಂಬ ಈಸಿಯಾಗಿದೆ. ನೆಕ್ಸ್ಟ್, ಈಸಿ ಇಂಟರ್ಫೇಸ್ ಬಿಟ್ವೀನ್ ದ ಪ್ರೋಗ್ರಾಮ್ ಆ್ಯಂಡ್ ರಿಯಲ್ ವರ್ಲ್ಡ್ ಅಬ್ಜೆಕ್ಟ್. ಪ್ರೋಗ್ರಾಮ್ ಮತ್ತು ರಿಯಲ್ ವರ್ಲ್ಡ್ ಅಬ್ಜೆಕ್ಟ್ ಜೊತೆ ಈಸಿಯಾಗಿ ಅದು ಇಂಟರ್ಫೇಸ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತೇನೆ. ನೆಕ್ಸ್ಟ್, ಒಂದು ಎಕ್ಸಾಂಪಲ್ ಮಾಡಿದ್ವಿ ನೋಡಿ. ಕ್ಲಾಸು ಫಂಕ್ಷನ್ ಓವರ್ಲೋಡಿಂಗ್ ಅನ್ನೋದು ಕ್ಲಾಸ್ ನೇಮು, ಪಬ್ಲಿಕ್ ವಾಲ್ಯೂಮ್ ಅನ್ನೋದು ಫಂಕ್ಷನ್ ನೇಮು. ಇಲ್ಲಿ ಆರ್ಗ್ಯುಮೆಂಟ್ಸ್ ಏನಿದೆ? ಇಂಟ್ ಎ ಇದೆ, ಒಂದು ಫಂಕ್ಷನ್ ಆಯಿತಾ. ನೆಕ್ಸ್ಟ್, ಸೆಕೆಂಡ್ ಫಂಕ್ಷನ್ ನೋಡಿ, ಡಬಲ್ ಇದು ಬಿಡಿ, ಬರೀ ಆಪ್ಷನ್ ಇದು ಬರೀದಿರೂ ನಡೆಯುತ್ತೆ. ವಾಲ್ಯೂಮ್ ಅನ್ನೋದೇನು? ಫಂಕ್ಷನ್ ನೇಮ್. ಇಲ್ಲೂ ಒಂದೇ ಇದೆ, ಇಲ್ಲೂ ಒಂದೇ ಇದೆ. ಇಲ್ಲಿ ಆರ್ಗ್ಯುಮೆಂಟ್ಸ್ ಮಾತ್ರ ಚೇಂಜ್ ಆಗಿದೆ. ಇಲ್ಲಿ 2 ಆರ್ಗ್ಯುಮೆಂಟ್ಸ್ ತೊಗೊಂಡಿದ್ದೀವಿ, ಒಂದು 6 ಮತ್ತು ಇನ್ನೊಂದು H. ಇಲ್ಲಿ ಕ್ಲೋಸ್ ಆಗಿಲ್ಲ ಸರ್, ಕ್ಲೋಸ್ ಮಾಡಿಲ್ಲ ಅಂದ್ಬಿಡಿ, ಇದು ಕಾಮನ್ನು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಕ್ಲೋಸ್ ಮಾಡಬೇಕು ಆಯಿತಾ. ಇಲ್ಲಿ ನಾವು ಜ್ಞಾಪಕ ಇಟ್ಕೊಳ್ಳೋದೇನು? ಇಲ್ಲಿ ನೋಡಿ, ಫಂಕ್ಷನ್ ನೇಮ್ ಸೇಮ್ ಇದೆ, ಸರಿನಾ. ನೆಕ್ಸ್ಟ್, ಇಲ್ಲೂ ನೋಡಿ ಫಂಕ್ಷನ್ ನೇಮ್ ಸೇಮ್ ಇದೆ, ಆರ್ಗ್ಯುಮೆಂಟ್ಸ್ ಮಾತ್ರ ಚೇಂಜ್ ಇದೆ. ನೋಡಿದ್ರಾ? ಆರ್ಗ್ಯುಮೆಂಟ್ಸು ಚೇಂಜ್ ಇದೆ ಅಂದರೆ ಡೇಟಾ ಟೈಪ್ಸ್ ಅಥವಾ ಆರ್ಗ್ಯುಮೆಂಟ್ಸ್ನ ಚೇಂಜ್ ಮಾಡಬೇಕು. ಇದು ಅದರ ಡೆಫಿನಿಷನ್. ಇದರ ಡೆಫಿನಿಷನ್ ಏನೋ ಡೇಟಾ ಟೈಪ್ಸ್ ಚೇಂಜ್ ಇರಬೇಕು. ಆ ಡೇಟಾ ಟೈಪ್ಸ್ನ ನಾವು ಇಲ್ಲಿ ಚೇಂಜ್ ಮಾಡಿದ್ದೀವಿ ನೋಡಿ. ಇಲ್ಲಿ ಡಬಲ್ ತೊಗೊಂಡಿದ್ದೀವಿ, ಇಲ್ಲಿ ಬೇರೆ ತೊಗೊಂಡಿದ್ದೀವಿ. ಅರ್ಥ ಆಯ್ತಾ? ಇದು ಫಂಕ್ಷನ್ ಓವರ್ಲೋಡಿಂಗ್ನ ಕಾನ್ಸೆಪ್ಟ್. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡಿದ್ವಿ? ಇನ್ಲೈನ್ ಡಿಸ್ಕಸ್ ಮಾಡಿದ್ವಿ. ಇನ್ಲೈನ್ ಅಂದರೆ ಏನಂತ ಹೇಳಿದ್ವಿ? ಇನ್ಲೈನ್ ಅನ್ನೋದು ಒಂದು ಶಾರ್ಟ್ ಫಂಕ್ಷನ್. ಆ ಫಂಕ್ಷನ್ನ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ? ಬೈ ಯೂಸಿಂಗ್ ದ ಕೀವರ್ಡ್ ಇನ್ಲೈನ್. ಕೀವರ್ಡ್ನ ಇನ್ಲೈನ್ ಅನ್ನೋ ಒಂದು ಇದರಲ್ಲಿ ನಾವು ಡಿಕ್ಲೇರ್ ಮಾಡ್ತೀವಿ. ಡೆಫಿನಿಷನ್ ಏನಂತ ಬರ್ತೀವಿ? ಇನ್ಲೈನ್ ಫಂಕ್ಷನ್ ಈಸ್ ಎ ಶಾರ್ಟ್ ಫಂಕ್ಷನ್. ಇಟ್ ಈಸ್ ಯೂಸ್ಡ್ ಟು ಡಿಕ್ಲೇರ್ ಬೈ ಯೂಸಿಂಗ್ ದ ಕೀವರ್ಡ್ ಇನ್ಲೈನ್. ನೆಕ್ಸ್ಟ್, ಇನ್ಲೈನ್ ಫಂಕ್ಷನ್ನ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ವಿ? ಅಡ್ವಾಂಟೇಜಸ್ ಏನಪ್ಪ ಅಂದರೆ ರಿಡ್ಯೂಸ್ ದ ಕೋಡ್ನ ಕಡಿಮೆ ಮಾಡುತ್ತೆ. ಇನ್ಕ್ರೀಸ್ ದ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಸ್ಪೀಡ್ನ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್, ವೆರಿ ಎಫಿಷಿಯನ್ಸ್ ಕೋಡ್ ಕ್ಯಾನ್ ಬಿ ಜನರೇಟ್, ಅಂದರೆ ಎಫಿಷಿಯೆಂಟ್ ಆಗಿರೋ ಕೋಡ್ನ ಜನರೇಟ್ ಮಾಡುತ್ತೆ. ನೆಕ್ಸ್ಟ್, ಇನ್ಕ್ರೀಸ್ ದ ರಿಲಯಬಿಲಿಟಿ ಆಫ್ ದ ಪ್ರೋಗ್ರಾಮ್ನ ರಿಲಯಬಿಲಿಟಿನ ಜಾಸ್ತಿ ಮಾಡುತ್ತೆ. ಯಾವುದು? ಇನ್ಲೈನ್ ಫಂಕ್ಷನ್. ನೆಕ್ಸ್ಟ್, ಇನ್ಲೈನ್ ಫಂಕ್ಷನ್ ಡಿಕ್ಲೇರ್ ಮಾಡಬೇಕಾದ್ರೆ 2 ಪಾಯಿಂಟ್ನ ಜ್ಞಾಪಕ ಇಟ್ಕೊಬೇಕು. ಫಂಕ್ಷನ್ ಯಾವಾಗಲೂ ಡಿಕ್ಲೇರ್ ಮಾಡಬೇಕು ಬೈ ಯೂಸಿಂಗ್ ದ
ಕೀವರ್ಡ್ ಇನ್ಲೈನ್ ಅಂತ ವರ್ಡ್ನ ಬಳಸಲೇಬೇಕು. ನೆಕ್ಸ್ಟ್, ದ ಫಂಕ್ಷನ್ ಶುಡ್ ಬಿ ಡಿಫೈನ್ಡ್ ಬಿಫೋರ್ ಕಾಲಿಂಗ್ ದ ಫಂಕ್ಷನ್ ಯಾವಾಗ ಕಾಲ್ ಮಾಡ್ತೀರಾ ಅದಕ್ಕಿಂತ ಮುಂಚೆನೇ ನಾವು ಇನ್ಲೈನ್ ಫಂಕ್ಷನ್ನ ಬಳಸಬೇಕು. ಇದು ಇನ್ಲೈನ್ ಫಂಕ್ಷನ್ನ ಕಾನ್ಸೆಪ್ಟ್ ಆಯಿತಾ. ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಇವಾಗ ಮಾಡಿದ್ರಲ್ಲಿ ಎಕ್ಸಾಮ್ಗೆ ಇಂಪಾರ್ಟೆಂಟಾಗಿ ಬರೋದು ಫಂಕ್ಷನ್ ಓವರ್ಲೋಡಿಂಗ್ ಅಂದರೆ ಅಂತ 1 ಮಾರ್ಕ್ಸಿಗೆ ಕೇಳ್ತಾರೆ. ನೀಡ್ ಆಫ್ ಫಂಕ್ಷನ್ ಓವರ್ಲೋಡಿಂಗ್ ಅಂತ 2 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ಲೈನ್ ಫಂಕ್ಷನ್ ಅಂತ ಹೇಳಿ 1 ಮಾರ್ಕ್ಸಿಗೆ ಕೇಳ್ತಾರೆ. ಅಡ್ವಾಂಟೇಜಸ್ ಆಫ್ ಇನ್ಲೈನ್ ಫಂಕ್ಷನ್ ಅಂತ 2 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಕಂಪಲ್ಸರಿ. ಹೋದ ವರ್ಷ ಇನ್ಲೈನ್ ಕೇಳಿದರೆ ಈ ವರ್ಷ ಫ್ರಂಟ್ ಫಂಕ್ಷನ್ ಕೇಳ್ತಾನೆ, ಫ್ರಂಟ್ ಫಂಕ್ಷನ್ ಕೇಳಿದರೆ ಇನ್ಲೈನ್ ಫಂಕ್ಷನ್ ಅಂತ ಕೇಳ್ತಾನೆ. ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟು. ಇವೆರಡೂ ಕೂಡ ಓದಿ. ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್.